ಗುರು ರಾಘವೇಂದ್ರ ಸ್ವಾಮಿಯ ಮಠಕ್ಕೆ ಅಥವಾ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ನೀಡುವಂತಹ ಮಂತ್ರಾಕ್ಷತೆಯನ್ನು ನೀವು ಪಡೆದುಕೊಂಡು ಮನೆಯಲ್ಲಿ ಈ ಪುಟ್ಟ ಪರಿಹಾರ ತಂತ್ರವನ್ನು ಮಾಡುವುದರಿಂದ ಸಕಲ ಕಷ್ಟಗಳು ನಿವಾರಣೆ ಆಗುತ್ತೆ. ರಾಘವೇಂದ್ರ ಸ್ವಾಮಿಯ ಅನುಗ್ರಹ ನಿಮ್ಮ ಮೇಲೆ ಸಂಪೂರ್ಣವಾಗಿರುತ್ತೆ. ಆ ಮಂತ್ರಾಕ್ಷತೆಯನ್ನು ಏನು ಮಾಡಬೇಕು ಮತ್ತು ಅದರಿಂದ ಆಗುವ ಪ್ರಯೋಜನಗಳೇನು ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ರಾಘವೇಂದ್ರ ಸ್ವಾಮಿಯ ಪರಮ ಭಕ್ತರು ಆರಾಧಕರು ಆದಂತಹ ಶ್ರೀ ಶೇಷಗಿರಿ ಭಟ್ ಗುರೂಜಿಗಳಿಗೆ ಒಂದು ಕರೆ ಮಾಡಿ ಸಕಲ ಸಮಸ್ಯೆಗೂ ಶಾಶ್ವತ ಪರಿಹಾರ ಮತ್ತು ನೆಮ್ಮದಿಯನ್ನು ನೀಡ್ತಾರೆ. ರಾಘವೇಂದ್ರ ಸ್ವಾಮಿಯ ಮಠಕ್ಕೆ ಪ್ರತಿನಿತ್ಯ ಅಥವಾ ಪ್ರತಿ ಗುರುವಾರದಂದು ಹೋಗುವಾಗ ನೀವು ಭಕ್ತಿ ಸಂಕಲ್ಪವನ್ನು ಮಾಡಿಕೊಂಡು ಹೋಗಬೇಕು. ರಾಯರ ಅನುಗ್ರಹ ನಿಮ್ಮ ಮೇಲಾಗಬೇಕು ಅನ್ನುವುದಾದರೆ ರಾಯರ ವಿಗ್ರಹ ಅಥವಾ ಬೃಂದಾವನವನ್ನು ಭಕ್ತಿಯಿಂದ ತದೇಕಚಿತ್ತದಿಂದ ಅದೊಂದೇ ಗುರಿಯಾಗಿಟ್ಟುಕೊಂಡು ನೋಡುತ್ತಾ ಮನಸ್ಸಿನಲ್ಲಿರತಕ್ಕಂತಹ ಕಷ್ಟಗಳಲ್ಲಿ ಸಂಪೂರ್ಣವಾಗಿ ಬಗೆಹರಿಯಬೇಕು. ಯಾವುದೇ ರೀತಿಯಾದಂತಹ ಸಕಲ ದೋಷ ಪಾಪಗಳು ನಿವಾರಣೆ ಆಗಬೇಕು. ಮಾನಸಿಕ ಖಿನ್ನತೆಗಳು ಮತ್ತು ಅನಾರೋಗ್ಯದ ಸಮಸ್ಯೆಗಳು, ಬಡತನ, ಸಾಲದ ಸಮಸ್ಯೆಗಳು ನಿವಾರಣೆ ಆಗಬೇಕು ಅಂತ ಭಕ್ತಿಯಿಂದ ಬೇಡಿಕೊಂಡು 3 ಬಾರಿ ಪ್ರದಕ್ಷಿಣೆ ಹಾಕಿದ ಬಳಿಕ ಅಲ್ಲಿ ನೀಡುವಂತಹ ಮಂತ್ರಾಕ್ಷತೆಯನ್ನು ಒಂದು ಪೊಟ್ಟಣದೊಳಗೆ ಕಟ್ಟಿ ಹಾಕಿ ಅದನ್ನು ರಾತ್ರಿ ಮಲಗುವ ದಿಂಬಿನ ಕೆಳಗಿಟ್ಟುಕೊಂಡು ಮಲಗುವುದರಿಂದ ನಿಮ್ಮ ದರಿದ್ರ ದೋಷಗಳು ನಿವಾರಣೆ ಆಗುತ್ತೆ. ಸಕಲ ಕಷ್ಟಗಳು ಪರಿಹಾರ ಆಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ತೊಂದರೆಗಳಿದ್ದರೂ ಸಂಪೂರ್ಣ ನಿವಾರಣೆ ಆಗಬೇಕು ಅಂತ ಬೇಡಿಕೊಂಡಿರ್ತೀರಿ, ಅದು ಕೂಡ ನಿವಾರಣೆ ಆಗುತ್ತೆ. ಅಥವಾ ವ್ಯಾಪಾರ ಮಾಡುವ ಸ್ಥಳದಲ್ಲಿ ಇದನ್ನು ಇಡುವುದರಿಂದಲೂ ಕೂಡ ವ್ಯಾಪಾರದಲ್ಲಿ ಅಭಿವೃದ್ಧಿ ಅನ್ನುವುದು ಆಗತ್ತೆ. ಅನಾರೋಗ್ಯ ಪೀಡಿತರಾದವರ ದಿಂಬಿನ ಕೆಳಗೆ ಇದನ್ನು ಇಡುವುದರಿಂದ ಶಾಶ್ವತವಾದ ನೆಮ್ಮದಿ ಅವರಿಗೆ ಸಿಗುತ್ತೆ. ಮನೆಗೆ ತಗುಲಿದಂತಹ ಯಾವುದೇ ವಾಮಾಚಾರ ಕೆಟ್ಟ ಶಕ್ತಿಗಳಿದ್ದರೂ ಕೂಡ ಹೊರಟು ಹೋಗುತ್ತೆ. ರಾಯರ ಸಾಕ್ಷಾತ್ ಗುರು ರಾಯರ ಅನುಗ್ರಹ ನಿಮ್ಮ ಮೇಲೆ ಆಗಬೇಕು ಅನ್ನುವುದಾದರೆ ಶೇಷಗಿರಿ ಭಟ್ ಗುರೂಜಿಗಳಿಂದ ಮಂತ್ರಾಕ್ಷತೆಯನ್ನು ನೀವು ಕೇಳಿ ಪಡೆದುಕೊಳ್ಳಿ. ಅವರು ನೀಡುವಂತಹ ಮಂತ್ರಾಕ್ಷತೆಯಲ್ಲಿ ಅದ್ಭುತವಾದ ಶಕ್ತಿ ಪವಾಡಗಳು ಇದೆ. ಅದಕ್ಕಾಗಿ ಅವರಿಗೆ ಶೇಷಗಿರಿ ಭಟ್ ಗುರೂಜಿಗಳಿಗೆ ಇವತ್ತೇ ಒಂದು ಕರೆ ಮಾಡಿ ಆ ಮಂತ್ರಾಕ್ಷತೆಯನ್ನು ಅವರಿಂದ ಕೇಳಿ ಪಡೆದುಕೊಳ್ಳಿ. ತುಂಬ ಒಳ್ಳೆಯದಾಗತ್ತೆ, ಜೀವನ ಚೆನ್ನಾಗಾಗುತ್ತೆ. ಹಾಗೂ ನಿಮ್ಮ ಬದುಕಿನ ಯಾವುದೇ ಸಮಸ್ಯೆಗಳಿದ್ದರೂ ಪ್ರಧಾನ ತಾಂತ್ರಿಕರು, ದೈವಜ್ಞರು ಶ್ರೀ ಶೇಷಗಿರಿ ಭಟ್ ಗುರುಗಳಿಂದ ಮಾರ್ಗದರ್ಶನ ಮತ್ತು ಪರಿಹಾರವನ್ನು ಪಡೆದುಕೊಳ್ಳಿ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ. ಧನ್ಯವಾದಗಳು.